ಪಂಡಿತ ನಾನು, ಮಹಾನ್ ಜ್ಞಾನಿ ನಾನು. ಯಾರಿಂದಲೂ ಓದಲು ಆಗದೇ ಇರ್ತಕ್ಕಂಥ ಆ ಒಂದು ಪತ್ರವನ್ನ ನಾನು ಓದುತ್ತೀನಿ, ಕೊಡ್ರಿ ಅಂತ ತಿಳ್ಕೊಂಡು ಯಾವಾಗ ಕೊಂಡಿ ಮಂಚಣ್ಣ ಹೇಳ್ದ, ರಾಜರಂತಾರೆ, ಸೇವಕರೇ ಮಂಚಣ್ಣವ್ರ ಕೈ ಒಳಗ ಆ ಪತ್ರ ಕೊಡ್ರಿ. ಮಂಚಣ್ಣ ಓದ್ತಾರೆ, ಹೇಳ್ತಾರೆ. ಓಡೋಡಿ ಹೋಗಿ ಆ ಪತ್ರ ಕೊಟ್ಟ. ನೋಡ್ದ ಮಂಚಣ್ಣ, ಹಿಂಗೊಮ್ಮೆ ನೋಡ್ದ, ಹಿಂಗೊಮ್ಮೆ ನೋಡ್ದ, ಮ್ಯಾಲೊಮ್ಮೆ ನೋಡ್ದ, ಕೆಳಗೊಮ್ಮೆ ನೋಡ್ದ, ಹಿಂದ್ ನೋಡ್ದ, ಮುಂದೆ ನೋಡ್ದ. ನೋಡಿ ಅಂತನ, ಮಹಾರಾಜರೇ ಇದು ಯಾವ ಪತ್ರನೂ ಅಲ್ಲ, ಯಾವ ಲಿಪಿನೂ ಅಲ್ಲ, ಯಾವ ಭಾಷೆನೂ ಕೂಡ ಅಲ್ಲ. ಕೆಲಸ ಇಲ್ಲದೆ ಇರತಕ್ಕಂಥ ಯಾವುದೋ ಹುಡುಗರು, ಉಡಾಳ ಹುಡುಗರು ಇದ್ರ ಮ್ಯಾಲ ಏನೇನೋ ಗೀಚಿ 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 ಬರೆದು ಒಗದಾರ. ಆ ಗಾಳಿಯ ಒಂದು ರಭಸಕ್ಕ ಸಿಕ್ಕು ಆಕಾಶ ಮಾರ್ಗವಾಗಿ ಹಾರ್ಕೊಂಡು ಇಲ್ಲಿ ಬಿದ್ದದ. ಇದು ಯಾವ ಪತ್ರವೂ ಅಲ್ಲ, ಯಾವ ಸಂದೇಶವೂ ಅಲ್ಲ. ಇದನ್ನು ಒಯ್ದು ತಿಪ್ಪ್ಯಾಗ ಎಸೆಯಾಕ ಅಡ್ಡಿ ಇಲ್ಲ. ಆವಾಗ ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜ, ಇದು ಏನೋ ಒಂದು ಇದ್ದಂಗದ, ನಮಗೆ ಯಾರಿಗೂ ಕೂಡ ಗೊತ್ತಾಗಬಲ್ದು. ಪಟಕ್ನೆ ಅವರಿಗೆ ನೆನಪಾಗಿದ್ದು ಬಸವಣ್ಣ. ರಾಜಸೇವಕರಿಗೆ ಹೇಳ್ತಾರೆ, ಸೇವಕರೇ ಕಾರ್ಯಾಲಯದಲ್ಲಿ ಇರ್ತಕ್ಕಂಥ ಬಸವಣ್ಣನವರನ್ನ ಕರ್ಕೊಂಡು ಬನ್ನಿ, ಅವರಿಗೇನಾದ್ರೂ ಕೂಡ ತಿಳಿತದೋ ಇಲ್ವೋ ನೋಡೋಣ. ಆಯ್ತು ಅಂತ ತಿಳ್ಕೊಂಡು ಕರಿಯಾಕ ಹೋದ್ರು. ಬಸವಣ್ಣವ್ರು ಬಂದ್ರು. ಮಹಾಪ್ರಭುಗಳೇ, ಬಸವಣ್ಣ ಬಂದಿದ್ದು ಬಹಳ ಚಲೋ ಆತು, ಬಾ. ಆಕಾಶ ಮಾರ್ಗದಿಂದ ಇದೊಂದು ತಾಳೆ ಗರಿ ಬಿದ್ದದ, ಮ್ಯಾಲ ಏನೋ ಬರದಾರ, ನಮ್ಗೆ ಯಾರಿಗೂ ಕೂಡ ಓದಾಕಾಗವಲ್ದು, ನಿನಗೆ ಗೊತ್ತಾಗ್ತದೇನು ನೋಡು, ಓದಾಕ ಬಂದದ್ರ ಓದು, ಏನು ಸಂದೇಶ ಅದ ಹೇಳು. ನೋಡಿದ್ರು ಬಸವಣ್ಣವರು. ನೋಡಿದ ಕೂಡಲೇ ಮುಖ ಹಿಂಗ ಕಮಲದ ಹೂವು ಅರಳದಂಗ ಅರಳಿ ಬಿಡ್ತು ಬಸವಣ್ಣವ್ರ ಮುಖ. ಇದನ್ನ ನೋಡಿರ್ತಕ್ಕಂಥ ರಾಜನಿಗೆ ಖುಷಿ ಆತು. ಓಹೋ, ಬಸವಣ್ಣವರಿಗೆ ಇದು ಗೊತ್ತಾಗ್ಯದ. ಏನು ಬಸವಣ್ಣ, ನಿನಗೆ ಗೊತ್ತಾಯ್ತು? ಗೊತ್ತಾಯ್ತು ಪ್ರಭುಗಳೇ. ಏನದ ಏನದ ಅಂತಂದ್ರ ಪ್ರಭುಗಳೇ, ಅಮೂಲ್ಯವಾಗಿರ್ತಕ್ಕಂಥ ಸಂದೇಶ ಅದ. ಹಿಂದೆ ಈ ಕಲ್ಯಾಣ ರಾಜ್ಯವನ್ನ ಆಳಿರ್ತಕ್ಕಂಥ ಚಾಲುಕ್ಯ ಮಹಾರಾಜರು ಒಂದು ಸಂದೇಶವನ್ನ ಬರೆದಿರ್ತಕ್ಕಂಥ ಪತ್ರ ಅದ ಇದು. ಏನದ ಅದ್ರೊಳಗ? ಮಹಾರಾಜರೇ, ಯಾವ ಸಿಂಹಾಸನದ ಮೇಲೆ ನೀವು ಕುಳಿತುಕೊಂಡಿದ್ದೀರಿ, ಆ ಸಿಂಹಾಸನದ ಕೆಳಗಡೆ ಅಪಾರವಾಗಿರ್ತಕ್ಕಂಥ ಬಂಗಾರದ ರಾಶಿನೇ ಅದ ಅಂತ ತಿಳ್ಕೊಂಡು ಇದ್ರೊಳಗ ಬರೆದಿದ್ದದ. ಯಾವಾಗ ಬಸವಣ್ಣವರು ಹಿಂಗ ಹೇಳಿದ್ರು, ಅಲ್ಲಿ ದೂರದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಕೊಂಡಿ ಮಂಚಣ್ಣ ತಣ್ಣನೆ ಎದ್ದು ಓಡ್ಕೊಂತ ರಾಜರ ಹತ್ರ ಬಂದು, ಮಹಾರಾಜರೇ, ಬಸವಣ್ಣನ ಮಾತು ಕೇಳಕ್ ಹೋಗಬೇಡ್ರಿ. ಈ ಬಸವಣ್ಣನ ಮಾತು ಕೇಳಿ ಈ ಸಿಂಹಾಸನವನ್ನ ನೀವು ಅಲುಗಾಡಿಸಿದ್ದೇ ಆದರೆ ಈ ರಾಜ್ಯಕ್ಕ ಭೀಕರ ಬರಗಾಲ ಬಂದಿತ್ತು, ರೋಗ ರುಜಿನಗಳು ಬಂದಿತ್ತು, ತಾಪತ್ರಯಗಳು ಬಂದಿತ್ತು. ಅದಕ್ಕ ಆ ಸಿಂಹಾಸನವನ್ನ ಅಲುಗಾಡಿಸಿದ್ದೇ ಆದರೆ ನಮ್ಮ ರಾಜ್ಯಕ್ಕೆ ಅಪಶಕುನ ಆಗ್ತದ. ನೀವು ಬಸವಣ್ಣನ ಮಾತು ಕೇಳಾಕ ಹೋಗ್ಬೇಡ್ರಿ. ಆ ತಾಡೋಲೆಯೊಳಗ ಅದೇನು ಬರೆದದ ಅಂತ ತಿಳ್ಕೊಂಡು ಏನು ಬಸವಣ್ಣ ಹೇಳಕತ್ತನಲ್ಲ, ಅದೆಲ್ಲವೂ ಕೂಡ ಸುಳ್ಳು. ನನ್ನ ಮಾತು ನಂಬ್ರಿ ಅಂತಾರ ಯಾರು? ಕೊಂಡಿ ಮಂಚಣ್ಣ. ಆದ್ರೆ ಬಸವಣ್ಣನ ಮೇಲೆ ಬಹಳ ವಿಶ್ವಾಸ ರಾಜನಿಗೆ. ಏನೇ ಆಗ್ಲಿ ನೋಡೇ ಬಿಡುನು ಅಂತ ತಿಳ್ಕೊಂಡು ಆಗಿಂದಾಗ್ಲೇ ಸೇವಕರನ್ನ ಕರೆಸಿ ಆ ಸಿಂಹಾಸನವನ್ನ ಎತ್ತಿ ಪಕ್ಕಕ್ಕೆ ಇಟ್ಟು ಅಗ್ಯಾಕ ಶುರು ಮಾಡ್ತಾರ. ಆ ನೆಲ ಅಗ್ಯಾಕ ಶುರು ಮಾಡ್ತಾರ. ಏನು ಆಶ್ಚರ್ಯ ಅಂತಂದ್ರ, ಬಂಗಾರದ ರಾಶಿ ಕೆಳಗ ಬುಟ್ಟಿಗಟ್ಲೆ ತರತಾರ, ಮುಂದೆ ಸುರುತಾರ, ಬುಟ್ಟಿಗಟ್ಲೆ ತೆಗಿತಾರ, ಸುರುತಾರ. ಎಣಸಿ ನೋಡಿದಾಗ ಗೊತ್ತಾಗ್ತದ, ಅಲ್ಲಿ ಬಂಗಾರದ ನಾಣ್ಯ ಏನಿದ್ದು ಅಲ್ಲ, ಇಷ್ಟು ದೊಡ್ಡ ದೊಡ್ಡ ನಾಣ್ಯಗಳು, ಒಂದಲ್ಲ ಎರಡಲ್ಲ 80 ಲಕ್ಷ ನಾಣ್ಯಗಳು, ಬಂಗಾರದ ನಾಣ್ಯಗಳು. ಅಷ್ಟು ದೊಡ್ಡ ಬಂಗಾರದ ಗಂಟ ಸಿಕ್ಕಿಬಿಡ್ತು, ಅಷ್ಟು ದೊಡ್ಡ ಬಂಗಾರ ನಿಧಿ ಸಿಕ್ಕಿಬಿಡ್ತು. ಯಾವಾಗ 80 ಲಕ್ಷ ಆ ಹೊನ್ನಿನ ರಾಶಿ ಹಿಂಗ ಎದುರುಗಡೆ ಹಿಂಗ ಬಿದ್ದಿರೋದೇ ತಡ, ಅದನ್ನ ಬಸವಣ್ಣನವರು ತಮ್ಮ ಕೃಪಾ ದೃಷ್ಟಿಯಿಂದ ಹಿಂಗ ನೋಡೋದೇ ತಡ ಆ ಬಂಗಾರದ ರಾಶಿ 100 ಪಟ್ಟು ಬೆಳೆದು ಬಿಡುತ್ತಂತ. ನೋಡ್ರಿ, ಬೆಳೆದು ಬಿಡುತ್ತೆ. ಗುಡ್ಡ ಬಿದ್ದಂಗೆ ಬಿತ್ತು, ಬಂಗಾರದ ರಾಶಿ ಗುಡ್ಡ ಬಿದ್ದಂಗೆ ಬಿತ್ತು. ಇದನ್ನ ನೋಡಿರ್ತಕ್ಕಂಥ ರಾಜ ಗಾಬರಿಯಾದ. ಬಸವಣ್ಣ, ಏನು ಬಸವಣ್ಣ, ಏನು ನಿನ್ನ ಲೀಲೆ ಬಸವಣ್ಣ? ಇಲ್ಲಿ ಹೇಳ್ತಾರ ಎಂಥ ಮಾತು. ಬಸವಣ್ಣ, ಎನ್ನ ರಾಜ್ಯದ ಶಿಕ್ಷೆ ರಕ್ಷೆ ನಿನ್ನದು ಬಸವ.
ಎನ್ನ ರಾಜ್ಯದ ಶಿಕ್ಷೆ ರಕ್ಷೆ ನಿನ್ನದು ಬಸವ, ಎನ್ನ ತೇಜೋಭಿಮಾನ ನಿನ್ನದೆಲೇ ಬಸವ, ನಿನ್ನಂತೆ ಇನ್ನುಂಟೆ ಭಂಡಾರಿ ಬಸವ, ನಿನ್ನ ಸರಿದೊರೆಯುಂಟೆ ಭಂಡಾರಿ ಬಸವ, ನಿನ್ನ ಬರವಿಂದೆ ಭಂಡಾರ ಒದಗಿತು ಬಸವ, ನಿನ್ನ ಬರವಿಂದ ಪ್ರತಾಪ ಒದಗಿತು ಬಸವ, ದೇಶಕ್ಕೆಯೂ ನೀನೆ ಪಟ್ಟಣಕ್ಕಂ ನೀನೆ ಕೋಶಕ್ಕೆಯಂ ನೀನೆ ಸಂಪದಕ್ಕಂ ನೀನೆ, ಆತನಾಳ್ ಕುದುರೆ ಸಂವರಣೆ ನಿನ್ನದು ಬಸವ, ಆತನ ಸಮಸ್ತ ವಿತ್ತಂ ನಿನ್ನದೆಲೇ ಬಸವ. ಬಸವಣ್ಣ, ಧನ್ಯಾಗಿಬಿಟ್ಟೆಪ್ಪ ನಾನು. ಯಾವಾಗ ನನ್ನ ಜೀವನದೊಳಗ ನಿನ್ನ ಪಾದಾರ್ಪಣೆ ಆತೋ, ಮಂಗಳ ವೇಳೆಗೆ ಯಾವಾಗ ಬಂದಿ, ಆವಾಗಿನಿಂದ ನನ್ನ ಜೀವನದೊಳಗ ನಾ ಕೇವಲ ಅಭಿವೃದ್ಧಿಯನ್ನೇ ಕಾಣಕತ್ತೀನಿ. ನಿನ್ನ ಕಾಲ್ಗುಣದಿಂದ ಕರ್ಣಿಕನಾಗಿ ಬಂದೆ, ನಿನ್ನ ಕಾಲ್ಗುಣದಿಂದ ನನಗ ಕಲ್ಯಾಣ ರಾಜ್ಯದ ಪಟ್ಟ ಒದಗಿತು. ಬಹಳ ವಿಸ್ತಾರವಾಗಿರ್ತಕ್ಕಂಥ ರಾಜ್ಯ, ಬರಗಾಲ ಬೇರೆ. ಇಂಥ ಬರಗಾಲ ಹೆಂಗ ನಿರ್ವಹಣೆ ಮಾಡಬೇಕು ಅನ್ನೋ ಚಿಂತೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿಯೇ ಆಕಾಶ ಮಾರ್ಗವಾಗಿ ಬಿದ್ದಿರ್ತಕ್ಕಂಥ ಈ ಒಂದು ಪತ್ರವನ್ನ ಓದಿ ಇದರೊಳಗಿರ್ತಕ್ಕಂಥ ಸಂದೇಶವನ್ನ ಹೇಳಿ ಇಂಥ ಅಪಾರವಾಗಿರ್ತಕ್ಕಂಥ ಬಂಗಾರದ ರಾಶಿ ನನಗ ಸಿಗುವಂಗ ನೀ ಮಾಡಿ ಅಂದ ಬಳಿಕ, ಬಸವಣ್ಣ, ಈ ಬಂಗಾರದ ರಾಶಿಯ ಮೇಲೆ ನನ್ನ ಅಧಿಕಾರ ಇಲ್ಲ. ಈ ಎಲ್ಲಾ ಬಂಗಾರದ ರಾಶಿ ಬಸವಣ್ಣ ಅದು ನಿನಗೆ ಸಲ್ಲತಕ್ಕಂಥದ್ದು. ಯಾವಾಗ ನಿನಗೆ ಸಲ್ತಕ್ಕಂಥದ್ದು, ಇದೆಲ್ಲವನ್ನು ನೀ ತಗೊಂಡು ಬಿಡು ಅಂತ ತಿಳ್ಕೊಂಡು ರಾಜ ಅಂದ. ಆವಾಗ ಬಸವಣ್ಣವರಂತರ, ಹೊನ್ನಿನೊಳಗೊಂದೊರೆಯ, ಈ ಬಂಗಾರ ರಾಶಿ ಅಲ್ಲ, ಈ ಬಂಗಾರದ ಒಂದು ಕಣವೂ ಕೂಡ ನನಗೆ ಬೇಕಾಗಿಲ್ಲ. ಯಾಕ? ಈ ರಾಜ್ಯದ ರಾಜ ನೀನು ಅಂದ ಬಳಕ ಇದು ನಿನಗೆ ಸೇರಿರ್ತಕ್ಕಂಥ ಸಂಪತ್ತು. ಹೊನ್ನಿನೊಳಗೊಂದೊರೆಯ, ಯಪ್ಪ ನಿನ್ನ ಪುಣ್ಯದಿಂದ ಇಷ್ಟು ದೊಡ್ಡ ಬಂಗಾರದ ನಿಧಿ ಸಿಕ್ಕದ ಅಂದ ಬಳಕ ಸ್ವಲ್ಪರ ವೈ ಅಂದ್ರೂ ಕೂಡ ವಲ್ಲಂತಿ. ಹೋಗ್ಲಿ, ನಿನ್ನ ಧರ್ಮ ಪತ್ನಿಗೆ ಅತ್ಯಂತ ಕಿಮ್ಮತ್ತಿನ ರೇಷ್ಮೆಯ ಸೀರೆಯನ್ನು ಕೊಡ್ತೀನಿ, ಮಡಿಯನ್ನು ಕೊಡ್ತೀನಿ, ಅದು ಆದರೂ ಕೂಡ ವಯ್ಯೋ ಬಸವಣ್ಣ. ಆವಾಗ ಬಸವಣ್ಣವರಂತಾರ, ಸೀರೆಯೊಳಗೊಂದೆಳೆಯ, ಇಡೀ ಸೀರೆ ಅಲ್ಲ, ಆ ಸೀರೆಯೊಳಗಿರ್ತಕ್ಕಂಥ ಒಂದು ಎಳೆಯೂ ಕೂಡ ನನಗ ಬೇಕಾಗಿಲ್ಲ. ಏನೋ ಬಸವಣ್ಣ, ಬಂಗಾರವಲ್ಲಂತಿ, ನಿನ್ನ ಧರ್ಮ ಪತ್ನಿಗೆ ಸೀರೆ ವೈ ಅಂದ್ರ ಸೀರೆನೂ ಕೂಡ ವಲ್ಲಂತಿ, ಒಂದಿಷ್ಟು ಒಳ್ಳೆಯ ದವಸ ಧಾನ್ಯಗಳನ್ನಾದ್ರೂ ಕೂಡ ವಯ್ಯೋ ಬಸವಣ್ಣ. ಆವಾಗ ಅಂತಾರ ಬಸವಣ್ಣವರು, ಅನ್ನದೊಳಗೆ ಒಂದಗುಳ, ಒಂದು ಅಗಳ ಸಹಿತ ಬೇಕಾಗಿಲ್ಲ, ಒಂದು ಕಾಳು ಸಹಿತ ಬೇಕಾಗಿಲ್ಲ. ಹೊನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದೊಡೆ, ಆಣೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಏನು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಾ ಏನು ಸತ್ಯ ಶುದ್ಧ ಕಾಯಕ ಮಾಡ್ತೀನಿ, ಆ ಕಾಯಕಕ್ಕೆ ತಕ್ಕ ನೀವೇನು ನನಗ ಪಗಾರ ಕೊಡ್ತೀರಿ, ಹಣ ಕೊಡ್ತೀರಿ, ನನಗೆ ಅದರೊಳಗ ತೃಪ್ತಿ ಐತೆ ಹೊರತು ನಾ ಎಷ್ಟು ದುಡಿತೀನಿ ಅಷ್ಟೇ ಬೇಕಾ ನನಗೆ, ಹೊತ್ತು ಹೆಚ್ಚಿಂದ ನನಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವ್ರಂದ್ರು, ಬಸವಣ್ಣ ನಿನ್ನಂಥ ಪ್ರಾಮಾಣಿಕ ವ್ಯಕ್ತಿ ನನ್ನ ಜೀವನದೊಳಗೆ ನಾ ಎಂದೂ ಕೂಡ ನೋಡಿಲ್ಲಪ್ಪ, ಎಂದೂ ಕೂಡ ಕೇಳಿಲ್ಲಪ್ಪ, ಅದಕ್ಕೆ ನನ್ನ ಶಿಕ್ಷೆ ರಕ್ಷೆ ನಿಂದೋ ಬಸವಣ್ಣ, ನನ್ನ ವಾಮಕ್ಷೇಮ ತೇಜೋಭಿಮಾನ ಅದು ನಿಂದೋ ಬಸವಣ್ಣ, ನಿನ್ನಂಥ ಈ ಪ್ರಪಂಚದೊಳಗೆ ಭಂಡಾರಿ ಬಸವ ಯಾರೂ ಇಲ್ಲೋ ಬಸವಣ್ಣ, ನಿನ್ನ ಬರವಿಂದ ನನಗೆ ಇಷ್ಟು ದೊಡ್ಡ ಭಂಡಾರ ಒದಗಿತು, ನಿನ್ನ ಬರವಿಂದ ನನಗೆ ಇಷ್ಟೊಂದು ದೊಡ್ಡ ಶಕ್ತಿ ಸಾಮರ್ಥ್ಯ ಬಂತು. ಈ ದೇಶಕ್ಕ, ಈ ಪಟ್ಟಣಕ್ಕ, ಈ ಕೋಶಕ್ಕ ನಾನು ಅಧಿಕಾರಿ ಅಲ್ಲ ಬಸವಣ್ಣ, ಇದು ನಿನಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನಿನ್ನ ಆಶೀರ್ವಾದದಿಂದ ಸಿಕ್ಕಿರ್ತಕ್ಕಂಥದ್ದು ಬಸವಣ್ಣ. ಅದಕ್ಕ ನಿನ್ನ ಸ್ವಭಾವ, ನಿನ್ನ ಗುಣ ಬಹಳ ದೊಡ್ಡದು ಬಸವಣ್ಣ ಅಂತ ತಿಳ್ಕೊಂಡು ರಾಜ ಬಹಳಷ್ಟು ಕೊಂಡಾಡ್ತಾನ. ಆ ದಿವಸ ರಾಜನಿಗೆ ರಾತ್ರಿ ನಿದ್ದೆ ಬರಾಕ ತಯಾರಿಲ್ಲ. ಬಸವಣ್ಣ ಇಷ್ಟು ದೊಡ್ಡ ಉಪಕಾರ ಮಾಡ್ಯಾನ, ಇವನು ಋಣನ ಹೆಂಗ ತೀರಿಸ್ಲಿ. ಮಾರನೇ ದಿವಸ ಬೆಳಗಿನ ಜಾವ 10 ಗಂಟೆಗೆ ಓಲಗ ಶುರು ಆತು. ಎಲ್ಲ ಸಾಮಂತ ರಾಜರದಾರ, ಅಧಿಕಾರಿಗದಾರ, ಪಂಡಿತರದಾರ, ಜ್ಞಾನಿಗಳದಾರ, ಮುಖ್ಯಸ್ಥರದಾರ, ಎಲ್ಲರ ಸಮ್ಮುಖದೊಳಗೆ ಬಸವಣ್ಣನವರನ್ನ ಕರೆಯಾಕ ಕಳಿಸ್ಯಾನ. ಯಾರು? ರಾಜ ಬಿಜ್ಜಳ ಮಹಾರಾಜ. ಬಸವಣ್ಣವ್ರು ಬಂದಾರ. ಪ್ರಭುಗಳೇ, ಬಸವಣ್ಣ
ನಾನು 2 ಮಾತುಗಳನ್ನು ಕೇಳ್ತೀನಿ, ಆ ನನ್ನ 2 ಮಾತುಗಳನ್ನು ನೀನು ನೆರವೇರಿಸಿ ಕೊಡ್ಬೇಕಪ್ಪ. ಏನು ಹೇಳ್ರಿ ಮಹಾರಾಜರ? ಏನಿಲ್ಲ, ನನ್ನ 2 ಮಾತುಗಳನ್ನ ಕೇಳ್ತೀನಿ ಅಂತ ತಿಳ್ಕೊಂಡು ಮೊದಲು ನನಗೆ ವಚನ ಕೊಡು. ಆಯ್ತ್ರಿ ಮಹಾರಾಜರ, ವಚನ ಕೊಡ್ತೀನಿ. ವಚನ ಅಷ್ಟೇ ಅಲ್ಲ, ಈ 2 ವಚನಗಳ ಪ್ರಕಾರ ನೀನು ನಡ್ಕೋಬೇಕು. ಒಂದ್ ವೇಳೆ ನಡ್ಕೊಳ್ಳಿಲ್ಲ ಅಂತಂದ್ರ ಸಂಗಮನಾಥನ ಮ್ಯಾಲ ಆಣಿಯಾಗ್ಯದ. ಅಂಥದ್ದೇನದ ರೀ ಮಹಾರಾಜರ? ಏನು ಇಲ್ಲ. ನಿನ್ನ ಪುಣ್ಯದಿಂದ ನನಗ ಇಷ್ಟು ದೊಡ್ಡ ಸಂಪತ್ತು ಸಿಕ್ಕದ ಅಂದ ಬಳಕ ಈ ಕಲ್ಯಾಣ ರಾಜ್ಯಕ್ಕ ನೀನು ಪ್ರಧಾನಮಂತ್ರಿ ಆಗಬೇಕು. ಇದು ನನ್ನ ವಂದನೆಯ ಅಪೇಕ್ಷೆ.